ಮಂಗಳೂರಿನಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಹತ್ಯೆಯ ಬಳಿಕ ಈಗ ಮತ್ತಿಬ್ಬರಿಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಶರಣ್ ಪಂಪಿಲ್ ಹಾಗೆ ಭರತ್ ಕುಂದೇಲ್ರಿಗೆ ಜೀವ ಬೆದರಿಕೆಯನ್ನ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಮೇ 5ನೇ ತಾರೀಕು ರಾತ್ರಿ 9:30ಕ್ಕೆ ಹತ್ಯೆ ಮಾಡುವುದಾಗಿ ರಾಜಾರೋಷವಾಗಿ ಬೆದರಿಕೆಯ ಪೋಸ್ಟ್ ಅನ್ನ ಹಾಕಿದ್ದಾರೆ ಕಿಡಿಗೇಡಿಗಳು. ಸುಹಾಸ್ ಶೆಟ್ಟಿಯ ಫೋಟೋಗೆ ರೈಟ್ ಮಾರ್ಕ್ ಅನ್ನ ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪಿಲ್ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಈ ಪೋಸ್ಟ್ಗಳ ಸಂಬಂಧ 15ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ವಿಎಚ್ಪಿ ಮುಖಂಡರಾಗಿರುವಂತಹ ಶರಣ್ ಪಂಪಿಲ್ ಹಾಗೆ ಬಜರಂಗ ದಳ ಮುಖಂಡನಾಗಿರುವಂತಹ ಭರತ್ ಕುಂದೇಲ್ ಅವರನ್ನ ಮುಂದಿನ ಟಾರ್ಗೆಟ್ ಅಂತ ಹೇಳಿ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ ಕೆಲವರು. ರಾಜಾರೋಷವಾಗಿ ಆ ಟೈಮಿಂಗ್ಸ್ ಹಾಗೆ ಡೇಟ್ ಅನ್ನ ಕೂಡ ಹಾಕಿದ್ದಾರೆ. ಆ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಈ ಪೋಸ್ಟ್ಗಳು ಸದ್ಯ ವೈರಲ್ ಆಗ್ತಾ ಇದ್ದ ಹಾಗೆ ಸುಮಾರು 15ಕ್ಕೂ ಹೆಚ್ಚು ಪ್ರಕರಣಗಳನ್ನ ವಿವಿಧ ಠಾಣೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ದಾಖಲು ಮಾಡಲಾಗಿದೆ. ಆ ಪೋಸ್ಟ್ ಗಮನಿಸ್ತಾ ಇದ್ದೀರಿ. ಸುಹಾಸ್ ಶೆಟ್ಟಿಯ ಫೋಟೋಗೆ ರೈಟ್ ಮಾರ್ಕ್ ಅನ್ನ ಹಾಕಲಾಗಿದೆ. ಅಂದ್ರೆ ಫಿನಿಶ್ ಮಾಡಿದೀವಿ ಅಂತ ಹೇಳಿ ಮುಂದಿನ ಟಾರ್ಗೆಟ್ ಅಂತ ಹೇಳಿ ಮತ್ತಿಬ್ಬರ ಫೋಟೋನ ಹಾಕಿದ್ದಾರೆ. ಶರಣ್ ಪಂಪಿಲ್ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ. ಜೊತೆಗೆ ಬಜರಂಗ ದಳದ ಭರತ್ ಕುಂದೇಲ್ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ. ರಾಜಾರೋಷವಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಕಿಡಿಗೇಡಿಗಳು. ಒಂದು ಕೊಲೆಯಾಗಿದೆ. ಆ ಕೊಲೆಯ ನಂತರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಕರಾವಳಿ ಮೊದಲೇ ಕೋಮು ಸೂಕ್ಷ್ಮವಾದಂತಹ ಪ್ರದೇಶ. ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೇನೆ. ಇದು ಫೇಲ್ಯೂರ್ ಆಫ್ ದಿಸ್ ಗವರ್ಮೆಂಟ್. ಅವ್ರು ಯಾರು ಥ್ರೆಟ್ ಮಾಡ್ತಾರೆ ನೋಡಿ, ಪೊಲೀಸ್ನವರು 1 ತಿಂಗಳಿಂದ ಈಗ ಯಾರು ಮರ್ಡರ್ ಆಗಿದೆಯಲ್ಲ ಅವ್ರ ಮನೆಗೆ ಹೋಗಿ ಹೋಗಿ ಹೇಳಿ ಬರ್ತಾವ್ರೆ. ಅವರು ಎಲ್ಲಾದ್ರೂ ಕಾರ್ ತಗೊಂಡು ಹೊರಗಡೆ ಹೊರಟ್ರೆ ನೋಡಿ, ಯಾವುದೇ ವೆಪನ್ ಇಟ್ಕೋಬಾರ್ದು, ನಿನಗೆ ಥ್ರೆಟ್ ಇದೆ ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ. ಏನು ಇಟ್ಕೋಬೇಡ, ನಿಮ್ಗೆ ಥ್ರೆಟ್ಟು ಇದೆ, ನಾವು ನಿನಗೆ ರಕ್ಷಣೆನೂ ಕೊಡಲ್ಲ. ಇದು ಪೊಲೀಸನ ಪದ್ಧತಿನ? ಪೊಲೀಸ್ ರಕ್ಷಣೆ ಕೊಡಬೇಕಾಗಿತ್ತಲ್ಲ ಆತನಿಗೆ, ಆತನ ಉಳಿಸ್ಬೇಕಂತಿದ್ರೆ. ಅಂದ್ರೆ ಇದೆಲ್ಲ ಮಾಹಿತಿ ನೀವೇ ಕೊಟ್ರ ಅವ್ರಿಗೆ, ಹಂತಕರಿಗೆ? ಅದಾದ ನಂತರ ಈಗ ಬಹಳ ಗುಮಾನಿಗಳು ಬರಲಿಕ್ಕೆ ಶುರುವಾಗಿದೆ. ಯಾರ್ಯಾರ ಮೇಲೆ ನೀವು FIR ಹಾಕಿದ್ದೀರೋ, FIR ಹಾಕ್ಲಿಕ್ಕೆ ತಕ್ಷಣ ಹಾಕಲಿಲ್ಲ, ಅದಾದ ಮೇಲೆ ಇಬ್ಬರು ಹಿಂದೂಗಳನ್ನು ಸೇರಿಸಬೇಕು ಅನ್ನೋ ಕಾರಣಕ್ಕೆ ಸೇರಿಸಿದ್ರು ಅಂತ ಜನ ಮಾತಾಡ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಈಗ ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ, ನಾಳೆ 9:30 ಒಳಗೆ ಹೊಡಿತೀವಿ ಅಂತ ಹೇಳ್ತಿದ್ದಾರಲ್ಲ, ಏನ್ ಮಾಡ್ತಾ ಇದ್ದೀರಾ ನೀವು? ಹಿಡೀಲಿಕ್ಕೆ ಆಯ್ತಾ ಅವ್ರನ್ನ? ಇದು ರಕ್ತಪಾತ ಆಗಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ. ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ. ಸರ್ಕಾರ ನಿಮ್ಮ ಕುಮ್ಮಕ್ಕಿನಿಂದಲೇ ಇವೆಲ್ಲ ನಡೀತಾ ಇವೆ. ನಾವು ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೇವೆ. ಇಲ್ಲೆಲ್ಲ ಏನ್ ನಡೆದಿದೆ ನೀವು ಹೋಗಿ, ಈಗ ಯಾರು ತೀರ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋದ್ರ ನಿನ್ನೆ ನೀವು ಯಾರ್ಯಾರ ಮನೆಗೆ ಹೋಗ್ತಾ ಇದ್ದೀರಿ ಗೊತ್ತಿಲ್ವಾ? ಇದರಿಂದ ನಿಮ್ಮ ಪ್ರೇರೇಪಣೆಗಳು ಇದರಲ್ಲಿದೆ. ಈ ಸರ್ಕಾರ ಇದರೆಲ್ಲದರ ಜವಾಬ್ದಾರಿ ಹೊರಬೇಕು. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ ಕರ್ನಾಟಕ ಈಸ್ ಬಿಗ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಶಾಂತವಾಗಿದ್ದಂತಹ ಮಂಗಳೂರಿನಲ್ಲಿ ಮಚ್ಚು ಲಾಂಗುಗಳ ದರ್ಶನ ಆಯಿತು. ಸುಹಾಸ್ ಶೆಟ್ಟಿಯನ್ನ ಮರ್ಡರ್ ಮಾಡಲಾಯಿತು. ಅದಾದ ನಂತರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಟೈಮಿಂಗ್ಸ್ ಅನ್ನ ಹಾಕಿ ಡೇಟ್ ಅನ್ನ ಹಾಕಿ ಹೊಡೆದು ಹಾಕ್ತೀವಿ ಅಂತ ಹೇಳಿ ಮತ್ತಿಬ್ಬರು ಬಿಜೆಪಿ ಅಥವಾ ಹಿಂದೂ ಪರ ಸಂಘಟನೆಗಳ ನಾಯಕರ ಹೆಸರನ್ನ ಫೋಟೋಗಳನ್ನ ಹಾಕಿ ಪೋಸ್ಟ್ ಮಾಡಲಾಗ್ತಾ ಇದೆ. ಅದು ರಾಜಾರೋಷವಾಗಿ. ಹಾಕ್ತಾ ಇರೋರು ಯಾರು? ಕಂಪ್ಲೇಂಟ್ ದಾಖಲಾಗಿದೆಯಾ? ಪೊಲೀಸರಿಂದ ಏನು ಕ್ರಮ ಆಗಿದೆ? ವಿದ್ಯಾ, ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಬಳಿಕ
ಹಲವಾರು ಡೆವಲಪ್ಮೆಂಟ್ಗಳು ನಡೀತಾ ಇರುವಂಥದ್ದು, ಹಲವಾರು ಚಟುವಟಿಕೆಗಳು ನಡೀತಾ ಇದ್ದಾವೆ. ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿಯೇ ಕೊಲೆ ಬೆದರಿಕೆ ಹಾಕುವಂತಹ ಪ್ರಸಂಗಗಳು ನಡೀತಾ ಇದ್ದಾವೆ. ಅದು ಕೂಡ ಫೋಟೋ ಹಾಕೊಂಡು ಟೈಮಿಂಗ್ ಹಾಕೊಂಡು ನಡೀತಾ ಇರುವಂಥದ್ದು. ಇದು ಏನೋ ಒಂದು ಕಡೆ ಭಯ ಹುಟ್ಟಿಸುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದನ್ನು ಸೈಕಾಲಜಿಕಲಿ ಅವರು ಆಟ ಆಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇವ್ರು ಯಾರು ಹಾಕ್ತಾ ಇದ್ದಾರೆ, ಆ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ, ಅವ್ರು ಇಲ್ಲಿ ಕೂತ್ಕೊಂಡು ಹಾಕ್ತಾ ಇದ್ದಾರೋ ಅಥವಾ ಬೇರೆ ದೇಶದಲ್ಲಿ ಕೂತ್ಕೊಂಡು ಅದನ್ನ ಪೋಸ್ಟ್ ಮಾಡ್ತಾ ಇದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಪೊಲೀಸರು ಮಾತ್ರ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದಾರೆ. ಮತ್ತೆ ಸಾಮಾಜಿಕ ಜಾಲತಾಣಗಳ ಮೇಲೆ ತೀವ್ರ ನಿಗಾ ಇಡಿಸಲಾಗಿದೆ. ಹಾಗೆ ಇಲ್ಲಿಯವರೆಗೆ 15ಕ್ಕೂ ಹೆಚ್ಚು FIR ಗಳನ್ನ ದಾಖಲು ಮಾಡಲಾಗಿದೆ. ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ಪೋಸ್ಟ್ಗಳ ವಿರುದ್ಧ, ಬೆದರಿಕೆ ಪೋಸ್ಟ್ಗಳ ವಿರುದ್ಧ ಈಗ FIR ದಾಖಲಾಗಿರುವಂಥದ್ದು. ಆದ್ರೆ ಅವರು ಯಾರಿದ್ದನ್ನು ಹಾಕಿ ಕಿಡಿಗೇಡಿಗಳು ಹಾಕ್ತಾ ಇದ್ದಾರೆ, ಅವರು ಅದೇ ಹೆಸರಲ್ಲಿ ಇರ್ತಾರೆ. ಅವ್ರ ಅಡ್ರೆಸ್ಗಳನ್ನ ಬೇರೆ ಫೇಕ್ ಅಡ್ರೆಸ್ಗಳನ್ನ ಕೊಟ್ಟಿರ್ತಾರೆ. ಈ ಹಿನ್ನೆಲೆ ಅವನ್ನ ಟ್ರೇಸ್ ಮಾಡೋದು ತುಂಬಾ ಕಷ್ಟ ಅಂತಾನೆ ಹೇಳಲಾಗುತ್ತೆ. ಆದ್ರೆ ಈ ಎಲ್ಲಾ ಬೆಳವಣಿಗೆಗಳು ಏನೋ ಒಂದ್ ಕಡೆ ಕರಾವಳಿಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾವೆ. ಹಾಗೆ ಯಾವ ಕ್ಷಣದಲ್ಲಿ ಏನಾದ್ರೂ ಆಗಬಹುದು ಅನ್ನೋ ಒಂದು ಭಯದ ವಾತಾವರಣ ಎಲ್ಲೆಡೆ ಸೃಷ್ಟಿ ಆಗ್ತಾ ಇರುವಂತದ್ದು. ಹಿಂದೂ ಸಂಘಟನೆ ಮುಖಂಡಗಳಿಗಾಗ್ಬೋದು ಅಥವಾ ಮುಸ್ಲಿಂ ಮುಖಂಡರುಗಳಿಗಾಗ್ಬೋದು, ಎಲ್ಲೋ ಒಂದ್ ಕಡೆ ಸೇಫ್ ಅಲ್ಲ, ಓಡಾಡ್ಲಿಕ್ಕೂ ಭಯ ಪಡುವಂತಹ ಪರಿಸ್ಥಿತಿ ಇದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.